ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಅತಿ ದೊಡ್ಡ ಬಿರುಗಾಳಿ ಎದ್ದಿದೆ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಅವರ ನೆರಳಿನಂತೆ ಇದ್ದ, ಅವರ ಪರವಾಗಿ ಜೀವ ಬಿಡಲು ಸಿದ್ಧವಿದ್ದ ಜಮೀರ್ ಅಹಮದ್ ಖಾನ್ ಅವರ ಕತೆ ಈಗ ಏನಾಗಿದೆ ಗೊತ್ತಾ? ಯಾವ ಸಿದ್ದರಾಮಯ್ಯ ಅವರಿಗಾಗಿ ಜಮೀರ್ ಅಹಮದ್ ಬಿರಿಯಾನಿ ಮಾಡಿಸಿ ತರುತ್ತಿದ್ದರು, ಈಗ ಅದೇ ಸಿದ್ದರಾಮಯ್ಯ ಅವರು ಜಮೀರ್ ಅವರನ್ನು ದ್ರೋಹಿ ಅಂತ ಕರೆದಿದ್ದಾರೆ. ಒಂದೆಡೆ ಅಭಿಮಾನಿಯೊಬ್ಬ ಜಮೀರ್ಗೆ ಮಂತ್ರಿಗಿರಿ ಕೊಡಿ ಅಂತ ರಾಹುಲ್ ಗಾಂಧಿಗೆ ತನ್ನ ರಕ್ತದಲ್ಲೇ ಪತ್ರ ಬರೆದಿದ್ದಾನೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಜಮೀರ್ ಅವರಿಗೆ ಸಂಪುಟದಲ್ಲಿ ಜಾಗವೇ ಇಲ್ಲ ಅಂತ ಬಾಗಿಲು ಬಂದ್ ಮಾಡಿದ್ದಾರೆ. ಅಷ್ಟಕ್ಕೂ ಜಮೀರ್ ಅಹಮದ್ ಮಾಡಿರುವ ಆ ತಪ್ಪು ಏನು? ದಾವಣಗೆರೆ ಚುನಾವಣೆಯ ಆ ಒಂದು ಎಡವಟ್ಟು ಜಮೀರ್ ಅವರ ರಾಜಕೀಯ ಭವಿಷ್ಯವನ್ನೇ ಮುಳುಗಿಸುತ್ತಾ? ಅಥವಾ ಜಮೀರ್ ಅಹಮದ್ ಈಗ ಹೊಸ ಪಕ್ಷ ಕಟ್ಟಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯುತ್ತಾರಾ? ಇವತ್ತಿನ ಈ ಕಂಪ್ಲೀಟ್ ಪ್ಯಾಕೇಜ್ನಲ್ಲಿ ನಾವು ಈ ಎಲ್ಲ ರೋಚಕ ಸತ್ಯಗಳನ್ನು ಬಯಲು ಮಾಡಲಿದ್ದೇವೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ರಕ್ತದಲ್ಲಿ ಬರೆದ ಪತ್ರ ಮತ್ತು ಅಭಿಮಾನಿಗಳ ವಿಧಾನಸೌಧ ಚಲೋ. ವೀಕ್ಷಕರೇ, ಜಮೀರ್ ಅಹಮದ್ ಖಾನ್ ಅಂದರೆ ಅವರಿಗೆ ಒಂದು ದೊಡ್ಡ ಅಭಿಮಾನಿ ಬಳಗವೇ ಇದೆ. ಸಚಿವ ಸಂಪುಟದ ಮೊದಲ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರಿಲ್ಲದಿದ್ದಾಗ ಅವರ ಅಭಿಮಾನಿಗಳು ದಂಗಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಅಭಿಮಾನಿಯೊಬ್ಬರು ಜಮೀರ್ ಪರವಾಗಿ ರಾಹುಲ್ ಗಾಂಧಿಗೆ ರಕ್ತದಲ್ಲೇ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಜಮೀರ್ ಅವರ ಬೆಂಬಲಿಗರು ಪಾದರಾಯನಪುರದಿಂದ ವಿಧಾನಸೌಧದವರೆಗೆ ವಿಧಾನಸೌಧ ಚಲೋ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಆದರೂ ಕೂಡ ಡಿಕೆ ಶಿವಕುಮಾರ್ ಆಗಲಿ ಅಥವಾ ಸಿದ್ದರಾಮಯ್ಯ ಆಗಲಿ ಇದಕ್ಕೆ ಕಿಂಚಿತ್ತೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಸಿದ್ದರಾಮಯ್ಯ ಕೊಟ್ಟ ಬಿಗ್ ಶಾಕ್, ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ. ವೀಕ್ಷಕರೇ, ಈಗ ಅಸಲಿ ಬಾಂಬ್ ಸಿಡಿದಿರೋದು ಸಿದ್ದರಾಮಯ್ಯ ಅವರ ಕಡೆಯಿಂದ. ಜಮೀರ್ ಪರವಾಗಿ ಮಾತನಾಡಲು ಬಂದ ಮುಸ್ಲಿಂ ಮುಖಂಡರ ಮುಂದೆ ಸಿದ್ದರಾಮಯ್ಯ ಅವರು ಅತ್ಯಂತ ಕಠಿಣವಾಗಿ ವರ್ತಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆತ ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ, ಅವನನ್ನು ಯಾಕೆ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅಂತ ಸಿದ್ದರಾಮಯ್ಯ ಗರಂ ಆಗಿ ಕೇಳಿದ್ದಾರಂತೆ. ಜಮೀರ್ ಬೆಂಬಲಿಗರು ತಪ್ಪಾಗಿದ್ದರೆ ಕ್ಷಮಿಸಿ ಸರ್, ಬುದ್ಧಿ ಹೇಳಿ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡರೂ ಸಿದ್ದರಾಮಯ್ಯ ಅವರು ಯಾವುದೇ ಉತ್ತರ ನೀಡಿಲ್ಲ. ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರಿಗಾಗಿ 5 ವರ್ಷ ಬಕೆಟ್ ಹಿಡಿದರು, ಮನೆಯಿಂದ ಬಿರಿಯಾನಿ ಮಾಡಿಸಿ ತಂದರು. ಆದರೆ ಇಂದು ಸಿದ್ದರಾಮಯ್ಯನವರು ಅವರನ್ನು ನಡುನೀರಿನಲ್ಲಿ ಕೈ ಬಿಟ್ಟಿದ್ದಾರೆ ಎಂದು ಅವರ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದು ಸಿದ್ದರಾಮಯ್ಯ ಮತ್ತು ಜಮೀರ್ ಅವರ ನಡುವಿನ ಬಿರುಕು ಎಷ್ಟು ಆಳವಾಗಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. ಜಮೀರ್ ಅವರಿಗೆ ಮಂತ್ರಿಗಿರಿ ತಪ್ಪಲು ಪ್ರಮುಖ ಕಾರಣ ದಾವಣಗೆರೆ ಚುನಾವಣೆ. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನ ವಿರುದ್ಧ ಜಮೀರ್ ಅವರು SDPI ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಹಣಕಾಸಿನ ಸಹಾಯ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪವಿದೆ. ಡಿಕೆ ಶಿವಕುಮಾರ್ ಅವರು ಜಮೀರ್ ಅವರ ವಿರುದ್ಧದ ಎಲ್ಲ ಆಡಿಯೋ ಮತ್ತು ವಿಡಿಯೋ ಸಾಕ್ಷಿಗಳನ್ನು ಕಲೆ ಹಾಕಿ ಸೋನಿಯಾ ಗಾಂಧಿ ಮತ್ತು ಹೈಕಮಾಂಡ್ ಕೈಗೆ ಕೊಟ್ಟಿದ್ದಾರಂತೆ. ಶಿಸ್ತಿನ ಪಾಠ ಮಾಡಿದರೂ ಜಮೀರ್ ಕೇಳುತ್ತಿಲ್ಲ ಅನ್ನೋದು DKಶಿ ಅವರ ವಾದ. ಡಿಕೆ ಶಿವಕುಮಾರ್ ಮತ್ತು ಜಮೀರ್ ನಡುವಿನ ಸಂಬಂಧ ಮೊದಲಿನಿಂದಲೂ ಹಳಸಿತ್ತು. ಈಗ DKಶಿ ಅವರು ಜಮೀರ್ ಅವರನ್ನು ಮೂಲೆ ಗುಂಪು ಮಾಡಲು ಸರಿಯಾದ ಅಸ್ತ್ರವನ್ನೇ ಬಳಸುತ್ತಿದ್ದಾರೆ. ಡೆಲ್ಲಿಯಲ್ಲಿ ಜಮೀರ್ ಸರ್ಕಸ್ ಮತ್ತು ವೇಣುಗೋಪಾಲ್ ಪ್ರಯತ್ನ. ಜಮೀರ್ ಅಹಮದ್ ಖಾನ್ ಅವರು ದೆಹಲಿಗೆ ಹೋಗಿ KC ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ಮಂತ್ರಿಗಿರಿಗಾಗಿ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಕೇರಳ ಚುನಾವಣೆಯಲ್ಲಿ ತಾವು ಮಾಡಿದ ಕೆಲಸವನ್ನು ನೆನಪಿಸಿ ಜಮೀರ್ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಲ್ಲಿ ಮನವಿ ಮಾಡಿದ್ದರೂ ಸಹ DKಶಿ ಕೊಟ್ಟಿರುವ ಸಾಕ್ಷಿಗಳಿಂದಾಗಿ ರಾಹುಲ್ ಗಾಂಧಿ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ಜಮೀರ್ ಅಹಮದ್ ಅವರ ವಿರುದ್ಧ ಹೈಕಮಾಂಡ್ ಮಟ್ಟದಲ್ಲಿ ನೆಗೆಟಿವ್ ರಿಪೋರ್ಟ್ ಹೋಗಿದೆ. ತನ್ನ ಮಾನಹಾನಿ ಮಾಡುವ ವಿಡಿಯೋಗಳನ್ನು ಹೊರಬರಬಾರದು ಅಂತ ಜಮೀರ್ ಅವರು ಕೋರ್ಟ್ನಿಂದ ಸ್ಟೇ ಆರ್ಡರ್ ತಂದಿದ್ದಾರೆ. ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಮುಸ್ಲಿಂ ನಾಯಕತ್ವಕ್ಕಾಗಿ ಪಕ್ಷದೊಳಗೆ ನಡೆಯುತ್ತಿದೆ ಶೀತಲ ಸಮರ. ಜಮೀರ್ ಅವರು ತಾನೊಬ್ಬನೇ ದೊಡ್ಡ ಮುಸ್ಲಿಂ ನಾಯಕ ಅಂತ ಬೀಗುತ್ತಿದ್ದರು. ಆದರೆ ಅವರ ಪಕ್ಷದ ಇತರ ಮುಸ್ಲಿಂ ನಾಯಕರಿಗೆ ಇದು ಇಷ್ಟವಿರಲಿಲ್ಲ. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಮತ್ತು ಹ್ಯಾರಿಸ್ ಅವರಂತಹ ನಾಯಕರು ಜಮೀರ್ ಅವರನ್ನು ಮಟ್ಟ ಹಾಕಲು ಕಾಯುತ್ತಿದ್ದರು. ಈಗ DK ಶಿವಕುಮಾರ್ ಅವರು ಜಮೀರಿಗೆ ಟಕ್ಕರ್ ಕೊಡಲು ಖನೀಜ್ ಫಾತಿಮಾ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಪ್ಲಾನ್ ಮಾಡಿದ್ದಾರಂತೆ. ಖನೀಜ್ ಫಾತಿಮಾ ಅವರನ್ನು ತೆಗೆದುಕೊಂಡರೆ ಮುಸ್ಲಿಂ ಕೋಟಾ ಕೂಡ ಭರ್ತಿಯಾಗುತ್ತೆ ಮತ್ತು ಮಹಿಳಾ ಪ್ರಾತಿನಿಧ್ಯ ಕೊಟ್ಟಂತೆಯೂ ಆಗುತ್ತದೆ. ಆ ಮೂಲಕ ಜಮೀರ್ ಅವರ ಅನಿವಾರ್ಯತೆ ಇಲ್ಲದಂತೆ ಮಾಡುವ ಸ್ಕೆಚ್ ರೆಡಿಯಾಗಿದೆಯಂತೆ. ಜಮೀರ್ ಅವರ ಮುಂದಿನ ಹಾದಿ ಹೊಸ ಪಕ್ಷ ಅಥವಾ JDS.
ಈಗ ಸದ್ಯಕ್ಕೆ ಜಮೀರ್ ಅಹಮದ್ ಅವರ ಪರಿಸ್ಥಿತಿ ಪಾತಾಳಕ್ಕೆ ಬಂದು ಬಿದ್ದಿದೆ. ಅವರ ಬೆಂಬಲಿಗರು ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ವೇಳೆ ಜಮೀರ್ ಅವರಿಗೆ ಬೆಲೆ ಸಿಗದಿದ್ದರೆ 60 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಸೋಲುವುದು ಖಚಿತ ಅಂತ. ಜಮೀರ್ ಅವರು ಸುಮ್ಮನೆ ಕೂರುತ್ತಾರಾ? ಕೆಲವರು ಅವರಿಗೆ ಹೊಸ ಪಕ್ಷ ಕಟ್ಟಲು ಪುಸಲಾಯಿಸುತ್ತಿದ್ದಾರೆ ಅಥವಾ OIC ಅವರ ಪಕ್ಷದ ಬ್ರಾಂಚ್ ಓಪನ್ ಮಾಡುವಂತೆ ಸಲಹೆ ನೀಡುತ್ತಿದ್ದಾರಂತೆ. ಇನ್ನು ಕೆಲವರು JDS ಬಾಗಿಲು ಇಂದಿಗೂ ಜಮೀರಿಗೆ ತೆರೆದಿದೆ ಅಂತ ಹೇಳ್ತಿದ್ದಾರೆ. ಆದರೆ JDS ಈಗ NDA ತೆಕ್ಕೆಯಲ್ಲಿದೆ. ಅದನ್ನ ಜಮೀರ್ ಒಪ್ಪಿಕೊಳ್ಳುತ್ತಾರಾ ಅನ್ನೋದೇ ಪ್ರಶ್ನೆ. ಒಂದು ವೇಳೆ JDSಗೆ ಹೋದರೆ ಜಮೀರ್ ಅವರು ಮೋದಿ ಅವರ ಆಡಳಿತವನ್ನೇ ಹೊಗಳಿದರೂ ಅಚ್ಚರಿ ಇಲ್ಲ. ರಾಜಕಾರಣದಲ್ಲಿ ಏನೂ ಆಗಬಹುದು. ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅವರು ಜಮೀರ್ ಅವರಿಗೆ ಅನ್ಯಾಯ ಮಾಡಿದ್ದಾರಾ ಅಥವಾ ಜಮೀರ್ ಮಾಡಿದ ತಪ್ಪಿಗೆ ಅವರಿಗೆ ಶಿಕ್ಷೆ ಸಿಕ್ಕಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಕಂಪ್ಲೀಟ್ ರಾಜಕೀಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.